ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೈಸ್ನ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನ ಹೆಸರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಕೆಲಸದ ಹೆಸರಿನಲ್ಲಿ ರೈತರ ಭೂಮಿನ ಲೂಟಿ ಮಾಡಿ ಹಲವಾರು ಅಮಾಯಕ ಕುಟುಂಬಗಳ ಮನೆಗಳನ್ನು ಬುಲ್ಡೋಸ್ ಮಾಡಿ ಬೀದಿಗೆ ತಂದಿಟ್ಟಿರ್ತಕ್ಕಂಥ ನೈಸ್ ಪ್ರಾಜೆಕ್ಟ್ನ ಸೂತ್ರಧಾರ ಪಾಪ ಹೇಳ್ತಾರೆ ದೇವೇಗೌಡರು ಕೂಸು ಅಂತ ಹೇಳಿ. ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಆ ಮಹಾನುಭಾವರುಗಳಿಗೆ, ದೇವೇಗೌಡರು ಆ ಒಂದು ಬೆಂಗಳೂರು ಮೈಸೂರಿನ ರಸ್ತೆ ಕೆಲಸ ಆಗಬೇಕು ಅಂತ ಹೇಳಿದ್ದು ರೈತರನ್ನ ಒಗ್ಲಪ್ಸಿ ಲೂಟಿ ಮಾಡ್ತಕ್ಕಂಥ ದಗ ಕೊಡಿ ಕೆಲಸ ಮಾಡಿ ಅಂತ ಹೇಳಿದ್ರಾ? ಇದ್ರ ಬಗ್ಗೆ ಚರ್ಚೆ ಮಾಡೋರು ದೇವೇಗೌಡರು ಕೂಸು ಅಂತ ಹೇಳ್ತಾರ ಅಂತಕ್ಕಂಥ ಮಹಾನುಭಾವರುಗಳಿಗೆ ಹೇಳ್ತೀನಿ, ಹೆಸರು ಹೇಳಲ್ಲ. ಅವರಿಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂಗುಷ್ಟು ನೈತಿಕತೆಯೂ ಉಳಿದುಕೊಳ್ಳದೆ ಇರ್ತಕ್ಕಂಥವ್ರು ಅವರೆಲ್ಲ. ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಮೂಲಭೂತ ಸೌಕರ್ಯ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ಈಗಿನ ರೀತಿಯಲ್ಲಿ ಸರ್ಕಾರಗಳು ಆರ್ಥಿಕವಾಗಿ ಶಕ್ತಿ ಹೊಂದಿರಲಿಲ್ಲ. ಅವತ್ತು ಬಹುಶಃ ದೇವೇಗೌಡರ ಕಾಲದಲ್ಲಿ 3,000 ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ಟು. ಆ ಹಿನ್ನೆಲೆಯಲ್ಲಿ ಅವತ್ತೇನೊಂದು 15-20 ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆಕ್ಸಿಡೆಂಟ್ನಲ್ಲಿ. ಒಂದು ಒಳ್ಳೆಯ ಸುಸಜ್ಜಿತ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡ್ರು. ಡೆಲ್ಲಿಗೆ ಹೋದರು. ಡೆಲ್ಲಿಗೆ ಹೋದ ನಂತರ ಇಲ್ಲಿ ಏನೇನಾಯಿತು 30 ವರ್ಷದಲ್ಲಿ? 2002ಕ್ಕೆ ಅವರು ಚುನಾವಣೆ 1999ರಲ್ಲಿ ಜನ ಸೋಲಿಸಿದ್ರು. 2002ರಲ್ಲಿ ಮತ್ತೆ ಕನಕಪುರದಲ್ಲಿ ಲೋಕಸಭೆ ಉಪಚುನಾವಣೆಯಲ್ಲಿ ಗೆದ್ದರು. ಆಗ ರೈತರು ಬಂದು ಅವ್ರ ಮುಂದೆ ಆ ಯೋಜನೆ ಹೆಸರಿನಲ್ಲಿ ಏನೇನು ಅಕ್ರಮಗಳಾಗ್ತಾಯಿದೆ, ರೈತರ ಭೂಮಿನ ಕಾನೂನು ಬಾಹಿರವಾಗಿ ಲಪಟಾಯಿಸ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೇನು ಅವತ್ತಿನ ಸರ್ಕಾರಗಳು ಚಾಲನೆ ಕೊಟ್ಟಿದ್ದರು. ಅದನ್ನು ಹೇಳಿದ ಮೇಲೆ ನಿರಂತರವಾಗಿ ಆ ಪ್ರಾಜೆಕ್ಟ್ನ ವಿಷಯದಲ್ಲಿ ಆಗಿರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಏನು ಮಾಡಿದ್ರು. ಅವತ್ತಿನಿಂದ ಅವ್ರದ್ದು ನಿರಂತರ ಒಂದೇ ಸ್ಟ್ಯಾಂಡಲ್ಲೇ ಇದ್ದಾರೆ. ನಾನು ನೆನ್ನೆ ಹೇಳಿರ್ತಕ್ಕಂಥದ್ದು, ಯಾವ ಒಂದು 28ನೇ ತಾರೀಕು ಕರ್ನಾಟಕ ಹೈಕೋರ್ಟ್ನಲ್ಲಿ ಡಬಲ್ ಬೆಂಚ್ನಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ಕಾರ ಕೇಳ್ತಾ ಇರೋದು ನಾನು.